ದೇವ ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಣಿಪೀಠ ಒಕ್ಕುವ ವಿಘ್ನೇಶ್ವರನ ಅಡಿದಾವರೆಗಳಿಗೆ 21 ಈ ಒಂದು ಗೌರಮ್ಮನ ಹಬ್ಬದ ಪ್ರಯುಕ್ತ ಏನು ರಾತ್ರಿ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಮಂಜು ಹಿಮ ಎಲ್ಲ ಬೀಳ್ತಾ ಇರ್ಬೇಕಾದ್ರೆ ಚಳಿಗೆಲ್ಲ ನಡುತ್ತಾ ಇದ್ರಿ. ಆ ಒಂದು ಎಲ್ಲರ ಒಂದು ನಲ್ಲೂರಿನ ಜನತೆಯ ಕನಸು ಇವತ್ತು ನೆರವೇರ್ತಾ ಇದೆ. ಆದ್ರೆ ಮೇಲ್ಛಾವಣಿ ಆಗಕ್ ಆಗಿಲ್ಲ. ಎಷ್ಟೇ ನಾವು ಪ್ರಯತ್ನ ಪಟ್ರೆ, ಒಂದ್ ದಿವಸ ಕರೆಂಟ್ ಇಲ್ಲದೆ ಆಗಿದ್ರು, 2 ದಿವಸ ಮಳೆ ಹಿಡ್ಕೊಂಡಿದ್ರಿಂದ ಈ ಒಂದು ಮೇಲ್ಛಾವಣಿ ಸೀಟು ತೊಂದ್ರೆನೂ ಅಳವಡಿಸ್ಬೇಕಾಗಿಲ್ಲ. ಆದ್ರೂ ಸಹ ಇವತ್ತು ಏನ್ ನಿಮ್ಗೆ ಹೋದ ಬಾರಿ ಗಣೇಶನ ಹಬ್ಬದ ದಿವಸ
ನಮ್ ಶಾಸಕರು ಮಾತು ಕೊಟ್ಟಿದ್ರು. ಆದ್ರೆ ಒಂದು ವರ್ಷ ಆಗಿತ್ತು, ಇದಕ್ಕೆ ಅಮೌಂಟ್ 5 ಲಕ್ಷ ಮಂಜೂರು ಮಾಡಿ 1 ವರ್ಷ ಆಗಿತ್ತು. ಆ ಅಮೌಂಟ್ ಸಾಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಕೆಲಸ ಪ್ರಾರಂಭ ಮಾಡಲಿಲ್ಲ. ಈ ಗಣೇಶನ ದಿವಸ ಏನು ನಾವು ಅದನ್ನ ಇಲ್ಲಿ ತಮ್ಮೆಲ್ಲರ ಮುಂದೆ ಹೇಳಿದ್ದೀವಿ, ಅದನ್ನ ಮತ್ತೆ ಮಂಜೂರು ಮಾಡ್ತಾರೆ ಅನ್ನೋ ಒಂದು ಭರವಸೆ ಇಟ್ಕೊಂಡು ಈ ಕೆಲಸವನ್ನ ಪೂರ್ಣ ಮಾಡಿದ್ವಿ. ಇವತ್ತು ನಿಮ್ಮೆಲ್ಲರನ್ನ ಈ ರೀತಿ ಹಬ್ಬ ನಮ್ಮ ಗ್ರಾಮದಲ್ಲಿ ಯಾವ ರೀತಿ ನಾವು ಹಬ್ಬ ಮಾಡ್ತೀವಿ ಅನ್ನೋದನ್ನ ನಮ್ಮ ತಾಲೂಕಿಗೆ ಪರಿಚಯ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತಿನ ದಿವಸನೇ ಈ ಒಂದು ಸಮಾರಂಭವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಸಮಾರಂಭಕ್ಕೆ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ನಮ್ಮ ದಿವಂಗತ ಆಲಂಗೂರ್ ಸೀನಣ್ಣವರ ರೀತಿ ಅಭಿವೃದ್ಧಿಯಲ್ಲಿ ತಗೊಂಡೋಗ್ತಿರ್ತಕ್ಕಂಥ ತಾಲೂಕಿನ ಸಮಸ್ಯೆಗಳನ್ನು ವಿಧಾನಸೌಧದಲ್ಲಿ ಮುಳಬಾಗಿಲು ತಾಲೂಕಿನ ಇಡೀ ರಾಜ್ಯ ನೋಡುವ ರೀತಿ ಚರ್ಚೆ ಮಾಡುವ ಮೂಲಕ ನಮ್ಮೆಲ್ಲರ ಗೌರವವನ್ನು ಎತ್ತಿ ಹಿಡಿಯುತ್ತಾ ಇರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಸಾಹೇಬರಂತ ಸಮೃದ್ಧಿ ಮಂಜಾಸ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು. ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಕೆ.ವಿ. ಶಂಕರಣ್ಣವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ಸಹ ಪಾತ್ರ ಇದೆ. ಆದ್ರೆ ನಾನು ಅಭ್ಯರ್ಥಿ ಎಷ್ಟೋ ಸರ್ ನನಗ್ ಕೋಪ ಬರ್ತಾ ಇತ್ತು, ಏನಪ್ಪ ನಾನು ಅಭ್ಯರ್ಥಿ ಸುಮ್ನೆ ಇದ್ರೋದು, ಇವ್ರು ಸುಮ್ನೆ ನಿದ್ದೆ ಮಾಡಕ್ಕೂ ಬಿಡೋದಿಲ್ಲ ಅಂತ ರೀತಿ ಅಷ್ಟು ನನಗೆ ಟಾರ್ಚರ್ ಕೊಡ್ತಾ ಇದ್ರು. ನಮ್ಮ ಎಂ.ಆರ್. ಮುರಳಿ ಅವರು, ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ನಮ್ಮ ಡೆಕ್ಕನ್ ಸಂಸ್ಥೆಯ ಮಾಲೀಕರು ಆದಂತ ನಮ್ಮ ಡೆಕ್ಕನ್ ಸೀನಣ್ಣವರು ಆಗಮಿಸಿದ್ದಾರೆ. ಅವರಿಗೂ ಸಹ ಆರ್ಥಿಕ ಸುಸ್ವಾಗತವನ್ನ ಸುಮ್ಮನೆ ವೇದಿಕೆ ಮೇಲೆ ಬರಬೇಕು. ನಮ್ಮ ಅವ್ರಿಗೂ ಸಹ ಆಧಾರದ ಸುಸ್ವಾಗತವನ್ನ ಬಯಸ್ತಾರೆ. ಸಹಕಾರಿ ಯೂನಿಯನ್ ನಿರ್ದೇಶಕರಾಗಿರ್ತಕ್ಕಂಥ ಲಕ್ಷ್ಮಣವರ ನಮ್ಮ ಎಡಳ್ಳಿ ಸೋಮಶೇಖರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಆಗ್ತಾ ಇದ್ದೀವಿ. ವಿಧಾನಸಭಾ ಚುನಾವಣೆ ಆಯಿತು. ಅದಾದ ನಂತರ ಬಂದಂತ ಚುನಾವಣೆನೇ ಡಿಸಿಸಿ ಬ್ಯಾಂಕ್ ಚುನಾವಣೆ. ಇದರಲ್ಲಿ ನಮ್ಮ ಶಾಸಕರು, ನಮ್ಮ ಶಂಕರಣ್ಣವರು, ಮುರಳಿಯವರು ಎಲ್ಲ ನಮ್ಮ ಈ ಒಂದು ನನ್ನ ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ. ಆದ್ರೆ ಮತವನ್ನ ನೀಡಿ ಈ ಒಂದು ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ, ನಮ್ಮ ತಾಲೂಕಿನಲ್ಲಿ ಸಹ ಪಕ್ಷ ಸದೃಢವಾಗಿದೆ ಅಂತೇಳಿ ನನಗೂ ಒಂದು ಗೌರವವನ್ನು ತಂದುಕೊಟ್ಟಿರ್ತಕ್ಕಂಥ, ನನಗೆ ಮಾತನಾಡಿರ್ತಕ್ಕಂಥ ಎಲ್ಲ ನಮ್ಮ ರಘುಪತ್ ರೆಡ್ಡಿಯವರು, ನಮ್ಮ ಬ್ಯಾಟ್ನೂರ್ ಸೀನಣ್ಣ, ನಮ್ಮ ಕಲಂದ್ರಣ್ಣವರು, ನಮ್ಮ ಗೋವಳ್ಳಿ ಶಂಕರ್ ಅವರು, ನಮ್ಮ ಕುಪ್ಪಣ್ಣಳ್ಳಿ ಕಿಟ್ಟಣ್ಣವರು ದಯವಿಟ್ಟು ಅಲ್ಲಿ ಬರ್ಬೇಕು. ಎಲ್ರಿಗೂ ನಮ್ಮ ಬಾಲಕೃಷ್ಣ ಅವರು ಕೊಡ್ಬೇಡಿ, ದಯವಿಟ್ಟು ಎಲ್ಲರೂ ಬರ್ಬೇಕು. ಇಲ್ಲಿ ಕಲ್ಲಳ್ಳಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು ಈ ರೀತಿಯ ಒಂದು ಸಮಾರಂಭಗಳ ಮಾಡುವುದರಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥವ್ರು. ನಮಗೂ ಸಹ ಆಶ್ಚರ್ಯ ಆಗುತ್ತೆ ಅವ್ರು ಮಾಡ್ತಕ್ಕಂಥ ಒಂದು ಸಮಾರಂಭಗಳನ್ನು ನೋಡಿದ್ರೆ. ಅವರನ್ನು ನೋಡಿ ನಮಗೆ ಪ್ರೇರಣೆಯಾಗಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ನಾನು ಪ್ರಾರಂಭ ಮಾಡಿದ್ದೀನಿ ಅಂತ ಹೇಳ್ಬೋದು. ನಮ್ಮ ಕಲ್ಲಳ್ಳಿ ಜಗದೀಶ್ ಅವರು, ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಆರ್ಥಿಕ ಸ್ವಾಗತವನ್ನ. ಕಾಡನಹಳ್ಳಿ ಮಂಜು ಅವರು ಮತ್ತೆ ನಂಗ್ಲಿ ತಿಮ್ಮಯ್ಯ ಅವರು ಬರಕ್ಕಾಗ್ಲಿಲ್ಲ. ಮತ್ತೆ ಇನ್ನೊಬ್ಬರಿಗೆ ನಮ್ಮ ವೆಂಕಟರಮಣ್ಣವರು ಇವತ್ತು ನಮ್ಮ ಮುಂದೆ ಇಲ್ಲ. ಆದ್ರೂ ಸಹ ಅವರ ಒಂದು ಆಶೀರ್ವಾದ ನಮ್ಮ ಮೇಲೆ ಇದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಮ್ಮ ಕೊತ್ತೂರು ವೆಂಕಟರಮಣ್ಣ ನೆನೆಸ್ಕೊಳ್ತಾ, ನಮ್ಮ ಕೊಂದ್ರಳ್ಳಿ ಮಂಜು ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಆಧಾರದ ಸುಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಹಿರಿಯರು ಆಗಿರ್ತಕ್ಕಂಥ ಶ್ರೀಮಾಪುರ ಸೀನಣ್ಣವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಆಧಾರದ ಸುಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಅವ್ರಿಗೂ ಸಹ ಆಧಾರದ ಸುಸ್ವಾಗತವನ್ನ. ಅವರು ಹನ್ನಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು, ನಮ್ಮ ದೊಡ್ಡಕಿ ಗ್ರಾಮ ಪಂಚಾಯತ್ ಸದಸ್ಯ ನಾರಾಯಣಸ್ವಾಮಿ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಆಧಾರದ ಸುಸ್ವಾಗತವನ್ನ. ಶಂಕರ್ ಅವರು
ಹಿರಿಯರಾದಂತ ಕೃಷ್ಣಣ್ಣ ಅವರು ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಕೃಷ್ಣಣ್ಣ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಆನಂದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಮ್ಮ ಕವಿತಾ ಲ್ಯಾಂಡ್ಸ್ವಾಮಿ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಆದರದ ಸುಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಮಂಜುನಾಥ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಕೋಕಪ್ಪ ಅವರು, ನಮ್ಮ ಕದಿರಣ್ಣವರು, ಎಲ್ಲ ನಮ್ಮ ಗ್ರಾಮದ ಎಲ್ಲರಿಗೂ, ಅಣ್ಣ ತಮ್ಮಂದಿರಿಗೂ, ಅಕ್ಕ ತಂಗಿಯರಿಗೆ, ನಮ್ಮ ಮಾಜಿ ಚೇರ್ಮನ್ ರಲ್ಲಿ ಮನೆಂಕಪ್ಪನವರು ಸ್ವಾಗತವನ್ನು ಬಯಸ್ತಾ, ಇಲ್ಲ ತಡ ಆಗೋದು ಬೇಡ, ನಮ್ಮ ಮುಂದೆ ಪೂಜಾ ಕಾರ್ಯಕ್ರಮ ಬೇರೆ ಇದೆ. ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಶಂಕರಣ್ಣವರು ಮಾತಾಡಬೇಕಂತ ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಹುಡುಗರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ವೆ ನಂಬರ್ 137ರ ಸರ್ಕಾರಿ ಜಮೀನನ್ನು ನಿವೇಶನವನ್ನು ನಿರ್ಮಿಸಿಕೊಡಬೇಕಾಗಿ ಮನವಿ. ಈಗಾಗಲೇ ನಾವು ತಮ್ಮ ಗಮನಕ್ಕೆ ತಂದಿದ್ದೀವಿ. ಅದನ್ನ ಬೇಗ ಮುಗಿಸ್ಕೊಡ್ಬೇಕು. ನಲ್ಲೂರು ಗೇಟ್ ನಿಂದ ಕ್ಲಾಸ್ಗೆ ರಸ್ತೆ ಮಾಡಿಸ್ಕೊಡ್ಬೇಕು. ದೇವರ ಉತ್ಸವ ನಮ್ಮ ಊರಿನಲ್ಲಿ ಏನ್ ಪದ್ಧತಿ ಇದೆ ಅಂದ್ರೆ, ದೇವರ ಉತ್ಸವ ಪ್ರಾರಂಭ ಆದ್ರೆ ಊರು ಸುತ್ತು ಪ್ರತಿಷ್ಠೆ ಬಂದು ನಂತರ ಪೂಜೆ ತಗೊಳ್ತಕ್ಕಂಥದ್ದು. ಅದನ್ನು ಒಂದು ಅಭಿವೃದ್ಧಿ ಪಡಿಸಿಕೊಡ್ಬೇಕು. ವೇಣುಗೋಪಾಲ ಸ್ವಾಮಿ ನಿರ್ಮಾಣ ಮಾಡಬೇಕಾಗಿದೆ. ಇವತ್ತು ಆ ನಿವೇಶನ ಸಹ ಬೇಗ ಮಾಡ್ಕೊಳ್ಬೇಕಂತ ಅದೇ ಒಂದು ಉದ್ದೇಶ. ನಮ್ಮ ಕಡೆಯಿಂದ ನಾವು ಅದಕ್ಕೆ ಆರ್ಥಿಕ ವೇಣುಗೋಪಾಲ ಸ್ವಾಮಿ, ಗಂಗಮ್ಮನ ಗುಡಿ ಮತ್ತು ಯಲ್ಲಮ್ಮನ ದೇವಸ್ಥಾನ, 3 ದೇವಸ್ಥಾನ ಈಗ ಕೆಲಸ ಪ್ರಾರಂಭ ಮಾಡ್ತಾ ಇದ್ವಿ. ಅದಕ್ಕೆ ತಮ್ಮ ಒಂದು ಕೆರೆ ಕಟ್ಟೆ ಮೇಲೆ ರಸ್ತೆ ಅಭಿವೃದ್ಧಿ ಮತ್ತು ಹೋದ ಬಾರಿ ನಮಗೆ ಹೇಳಿ ಇಲಾಖೆಯವರು ಬಂದು ಆ ತೂಪನ ತಾತ್ಕಾಲಿಕವಾಗಿ ಸರಿಪಡಿಸಿದ್ರು. ಆದ್ರೂ ಸಹ ನೀರು ನಿಂತಲ್ಲ, ಅದೊಂದು ನಡೆಸ್ಕೊಡ್ಬೇಕು. ಅಂಬೇಡ್ಕರ್ ಸಮುದಾಯ ಭವನವನ್ನ ನಿರ್ಮಿಸ್ಕೊಡ್ಬೇಕಂತ ಹೇಳಿ ಮನವಿ ಕೊಟ್ಟಿದ್ದಾರೆ ನಮ್ಮ ಯುವಕರು. ಈ ಒಂದು ಈಗ ಅಂತ ಮಾಡ್ಕೊಳ್ಳಿ. ಇವತ್ತು 15 ವರ್ಷಗಳಿಂದ ಯಾಕೆ ನಾವು ಆಯ್ಕೆ ಮಾಡ್ತಕ್ಕಂತ ಶಾಸಕರು ಯಾವ ರೀತಿ ಇರ್ಬೇಕು ಅನ್ನೋದಕ್ಕೆ ಕಾರಣ ಇದೊಂದೇ. ನಮ್ಮ ಒಂದು ಕಷ್ಟಾಸುಗಳಿಗೆ ಸ್ಪಂದಿಸೋರಿದ್ರೆ ಯಾವುದೇ ಕಾರ್ಯಗಳನ್ನು ನಿರ್ವಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತೇನು ನನಗೂ ಸಹ ಇವತ್ತು ಇಲ್ಲಿ ಒಂದು ಅವ್ರ ಶಾಸಕರಿಗೆ ಅವರದೇ ಒಂದು ಸಹಕಾರಿಯಾಗಿದೆ. ಎಲ್ಲರೂ ಮುಖಂಡರು ಇವತ್ತು ಇನ್ನೂ ನನ್ನ ಒಂದು ಚುನಾವಣೆಯಲ್ಲಿ ಮುಖ್ಯ ಪಾತ್ರ ವಹಿಸಿದಂತ ನಮ್ಮ ಆನಂದ್ ರೆಡ್ಡಿ ಅವರು, ಕಾಡೇನಹಳ್ಳಿ ನಾಗರಾಜಣ್ಣ ಅವರು, ಶಾಮೇಗೌಡರು ಬರಬೇಕಾಗಿತ್ತು. ಕೆಲವು ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ. ಅವ್ರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಸಭೆ ಉದ್ದೇಶಿಸಿ ಮಾತಾಡಬೇಕಂತ ನಮ್ಮ ಶಾಸಕರಾದಂತ ಸಂಬಂಧಿ ಸಹ